Suryaji, you can keep it very short. Keep it very Yes, yes. Namaste. Thank you, Shivayogi sir, for helping me with the Hili always. And today I have the testimony of the lady. Testimony of the lady who had healed her by the Hili for the pregnancy, which was too much complicated. And yesterday she delivered the baby girl through Hili only, and till the end the device was being used and the electrodes were being Aishwarya, I used. would love to stop you. Kannada, we can. ಸಾರಿ ನಿನ್ನೆ That's ಒಂದು all right. ಹೆಣ್ಮಗಳಿಗೆ ನಾನು ಹಿಲಿಯಿಂದಾನೇ ಯೂಸ್ ಮಾಡಿದ್ದೆ. ಪ್ರೆಗ್ನೆನ್ಸಿ ತುಂಬಾ ಕಾಂಪ್ಲಿಕೇಶನ್ಸ್ ಇತ್ತು. ಪ್ರೆಗ್ನೆನ್ಸಿ ಅವಳು ಪ್ರೆಗ್ನೆಂಟ್ ಕನ್ಸೀವ್ ಆಗೋದೇ ಕಷ್ಟ ಇತ್ತು. ಡಾಕ್ಟರ್ ಹೇಳಿದ್ರು ನೀ ಕನ್ಸೀವ್ ಆಗ್ತೀಯ ಅಂತ. ಬಟ್ ಅದಕ್ಕೆ ಮೆಡಿಕೇಶನ್ ಮಾಡ್ತಾ ಇದ್ಲು. ಶಿ ಹ್ಯಾಡ್ ಸ್ಪೆಂಡ್ 3.5 ಲಕ್ಷ ಖರ್ಚು ಮಾಡಿದ್ಲು ಮೆಡಿಕೇಶನ್ಗೆ. ಬಟ್ ಯಾವ ಡಾಕ್ಟ್ರು ಯಾವಾಗ ಕನ್ಸೀವ್ ಆಗ್ತಾಳೆ ಅಂತ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ನಾನು ಹಿಲಿ ಯೂಸ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಳಿಗೆ ಹೇಳಿದೆ, ಸ್ಟ್ರಿಕ್ಟ್ ಆಗಿ ನಾನು ಹೇಳಿದ್ದೆ ಡಯಟ್ ಫಾಲೋ ಮಾಡು ಮತ್ತೆ ಹೀಲಿಂಗ್ ಮಾಡ್ಕೊ, 3 ತಿಂಗಳಲ್ಲಿ ಕನ್ಸೀವ್ ಆಗ್ತೀಯ ಅಂತ. 3.5 ತಿಂಗಳಿಗೆ ಕನ್ಸೀವ್ ಆದ್ಲು, 1.5 ತಿಂಗಳಿಗೆ. ಆಮೇಲೆ ರೆಗ್ಯುಲರ್ ಹೀಲಿ ಮೇಲೆ ಹೀಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇತ್ತು ಅವಳಿಗೆ 2 ಮಂತ್ಸ್, 3rd ಮಂತ್ ಕಂಪ್ಲೀಟ್ ಆಗೋವರೆಗೂ. ಆಫ್ಟರ್ 3rd ಮಂತ್ ಕಂಪ್ಲೀಟ್ ಆದ್ಮೇಲೆ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಗೈನಕಾಲಜಿಸ್ಟ್ ಹೇಳಿದ್ರು ಬೇಬಿನೂ ಹೆಲ್ದಿ ಆಗಿದೆ, ತಾಯಿನೂ ಹೆಲ್ದಿ ಆಗಿದ್ದಾಳೆ, ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ. 6th ಮಂತ್ ಅಲ್ಲಿ ಮತ್ತೆ ಹಿಂಗೆ ಕಾಣಿಸ್ಕೊಂತು. ಅವಾಗೂ ನಾವು ಹಿಲಿಲೆ ಇಲೆಕ್ಟ್ರಾಡ್ಸ್ ಥ್ರೂನೇ ಯೂಸ್ ಮಾಡಿದ್ವಿ. ಅವಾಗ ಇವಾಗ ನಿನ್ನೆ ಅವಳಿಗೆ ನಾರ್ಮಲ್ ಡೆಲಿವರಿ ಅಂಡ್ ಅವಳು